ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಿಮ್ಮ ವಿಹಾನ್ ಸೂರ್ಯ. ಇವತ್ತು ನಾನು ಇನ್ನೊಂದು ಹೊಸ ಒಂದು ಟಾಪಿಕ್ನೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ಏನಪ್ಪ ಟಾಪಿಕ್ ಅಂತ ಆಲ್ರೆಡಿ ತಮ್ಮನೆಲ್ಲ ನೋಡ್ಕೊಂಡಿದ್ರಲ್ವಾ? ಹೌದು, ಯು ಆರ್ ಸೆಲೆಕ್ಟೆಡ್ ಅಂತ ನಿಮ್ಗೂ ಕಾಲ್ಸ್ ಬರ್ತಾ ಇದೆ ಸ್ನೇಹಿತರೆ. ನನಗೂ ಬರ್ತಾ ಇತ್ತು, ಮೊದಲೆಲ್ಲ ಬರ್ತಾ ಇತ್ತು ತುಂಬಾ. ನಾನು ಅಂದ್ರೆ ನನ್ಗೆ ಗೊತ್ತಿರೋರ ಕಡೆಯಿಂದ ನಂಬರ್ನ ತಗೊಂಡು ಕಳಿಸ್ತಾ ಇದ್ದೆ, ಕಾಂಟ್ಯಾಕ್ಟ್ನ ಎತ್ಕೊಂಡು ಕಳಿಸ್ತಾ ಇದ್ದೆ. ಸೊ ಯು ಆರ್ ಸೆಲೆಕ್ಟೆಡ್ ಅಂತ ಸ್ವಲ್ಪ ಒಂದೆರಡು ಕಾಲ್ ಬಂದಿತ್ತು, ನನಗೆ ನಿಜ ಬಂದಿತ್ತು. ನಾನು ಕೂಡ ಒಂದೆರಡು ದಿನ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೆ. ಒಂದು ಫೋಟೋ ಜಸ್ಟ್ ಈಗ ಸೆಂಡ್ ಮಾಡಿದ್ದೀನಿ, ಯು ಆರ್ ಸೆಲೆಕ್ಟೆಡ್ ಅಂತ ಬಂದ್ಬಿಟ್ಟಿದ್ದು ಸ್ನೇಹಿತರೆ. ಈಗ ಅವಾಗೆಲ್ಲ ಒಂದ್ ಕಡೆ ಖುಷಿ ಆಗುತ್ತೆ. ನಿಜ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಖುಷಿ ಪಡ್ತೀವಿ. ಲೋಫರ್ಸ್ ಬೇರೆಯವ್ರಿಗೆಲ್ಲ ಮೋಸ ಮಾಡಿ ಮಾಡಿ ರೂಢಿದ್ ಬಿಟ್ಟಿರುತ್ತೆ ಅವ್ರಿಗೆ. ನಾವು ಒಂದು 2 ದಿನ ತಲೆ ಕೆಡಿಸ್ಕೊಂಡಿದ್ದೆ ಅದು. ಯಾಕಂದ್ರೆ ಅವ್ರು ಅಷ್ಟು ಸಕ್ಕದಾಗಿ ಹೇಳ್ತಾರೆ ಯು ಆರ್ ಸೆಲೆಕ್ಟೆಡ್ ಅಂತ. ನಾವು ಒಂದಂತೂ ಗಮನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ, ನಾವು ಸೆಲೆಕ್ಟೆಡ್ ಆಗ್ಬೇಕು ಅಂದ್ರೆ ಎಷ್ಟೆಲ್ಲ ಪ್ರೋಸೆಸ್ ಇರುತ್ತೆ ಅಂತ ಹೇಳ್ತೀನಿ ಕೇಳಿ. ಫಸ್ಟ್ ನಾವು ಫೋಟೋಸ್ ಕಳಿಸಿದ ತಕ್ಷಣ ಲುಕ್ ಟೆಸ್ಟ್ಗೆ ಅಥವಾ ಆಡಿಷನ್ಸ್ಗೆ ಕರೀತಾರೆ. ಅದಕ್ಕೆ ನಾನು ನಿಮ್ಗೆ ಹೇಳೋದು ಫೋಟೋಶೂಟ್ ಮಾಡಿಸ್ಕೊಳ್ಳಿ ಅಂತ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ಕೊಂಡಿರ್ತೀನಿ. ಫಸ್ಟ್ ಅದನ್ನ ಕಳಿಸ್ತಾರೆ. ಯಾಕೆಂದ್ರೆ ಈಗ ನಾವು ಪ್ರೊಫೆಷನಲ್ ಆರ್ಟಿಸ್ಟ್ ಅಂತ ಅವ್ರಿಗೆ ಗೊತ್ತಾಗಬೇಕಲ್ವಾ, ಚೆನ್ನಾಗಿ ಕಾಣಿಸ್ತೀವಿ, ಯಾವ ಥರ ಕಾಣಿಸ್ತೀವಿ ಅಂತ ಒಂದು ಐಡಿಯಾ ಬರುತ್ತೆ ಅಂತ ಹೇಳಿದ್ದೀನಿ. ಸೊ ಅದಕ್ಕೆ ಟ್ರ್ಯಾಕ್ ಮಾಡಲ್ಲ, ಇಲ್ಲಿ ಬೇಗ ಹೇಳ್ಬಿಡ್ತೀನಿ ಆಯ್ತಾ. ಅವ್ರು ಫೋಟೋಶೂಟ್ನ ಮಾಡಿ ಫೋಟೋಸ್ನ ಕಳಿಸಿರ್ತೀವಿ. ಕಳಿಸಿದ ತಕ್ಷಣ ನಮ್ಗೆ ಲುಕ್ ಟೆಸ್ಟಿಗೆ ಆಡಿಷನ್ ಕರೀತಾರೆ. ಅಲ್ಲಿ ಹೋದ್ಮೇಲೆ ಸ್ಕ್ರಿಪ್ಟ್ ಕೊಡ್ತಾರೆ, ಒಂದಲ್ಲ ಎರಡು ಬೇರೆ ಬೇರೆ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಡೈಲಾಗ್ಗಳು, ಅವ್ರು ಯಾವ ಥರ ಡೈಲಾಗ್ಗಳು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ನಮ್ಮ ಒಂದು ಇಂದ, ನಾವು ಯಾವ ಥರ ಮಾತಾಡ್ತೀವಿ, ನಾವು ಯಾವ ಥರ ಕ್ಯಾರೆಕ್ಟರ್ ಸೆಟ್ ಆಗ್ತೀವಿ ಅನ್ನೋದು ಗೊತ್ತಿರುತ್ತೆ. ಅದಕ್ಕೆ ನಾನು ನಿಮ್ಗೆ ಹೇಳೋದು, ಫೋಟೋಶೂಟ್ ಮಾಡಿಸಿದ್ರೆ ಅವ್ರಿಗೆ ಯಾವ ಕ್ಯಾರೆಕ್ಟರ್ಗೆ ಆನ್ ಸ್ಕ್ರೀನ್ ಯಾವ ಥರ ಕಾಣಿಸ್ತೀವಿ, ಅಣ್ ರೋಲ್ ಸೆಟ್ ಆಗ್ತೀನಾ, ಹೀರೋ ರೋಲ್ ಸೆಟ್ ಆಗ್ತೀನಾ, ಫ್ರಂಟ್ ರೋಲ್ ಸೆಟ್ ಆಗ್ತೀನಿ ಅಂತ ಗೊತ್ತಿರುತ್ತೆ. ಆ ಥರದ ಒಂದು ಕ್ಯಾರೆಕ್ಟರ್ಗಳಿಗೆ ಏನು ಮಾಡ್ತಾರೆ, ಅವರು ಡೈಲಾಗ್ನ ಕೊಡ್ತಾರೆ. ಡೈಲಾಗ್ ಕೊಟ್ಬಿಟ್ಟು ಕೊಡ್ತಾರೆ. ಒಂದ್ಸರಿ ಕೆಲವರು ಒಳ್ಳೆಯವ್ರು, ತುಂಬ ಒಳ್ಳೆಯವ್ರು ಹೇಳ್ಕೊಡ್ತಾರೆ. ಎಲ್ಲರೂ ಹೇಳ್ಕೊಡದೇ ಇರೋರಲ್ಲ, ಹೇಳ್ಕೊಡ್ತಾರೆ. ಹೇಳ್ಕೊಡದೇ ಇರೋರು ಇರ್ತಾರೆ, ಒಂದೆರಡು ಸರಿ ಹೇಳ್ಕೊಡ್ತಾರೆ. ನೋಡ್ಬಿಟ್ಟು ಈ ಥರ ಇರುತ್ತೆ, ಈ ಥರ ಇರುತ್ತೆ ಅಂತ ಹೇಳ್ತಾರೆ. ಹೇಳಾದ್ಮೇಲೆ ಓಕೆ ಹಾಗೆ ನಾವು ಕಾಲ್ ಮಾಡ್ತೀವಿ ಅಂತ ಕಾಲ್ ಮಾಡ್ತೀವಿ ಅಂತ ಹೇಳ್ತಾರೆ. ನೀವು ಎಲ್ಲಿಗಾದ್ರೂ ಲುಕ್ ಟೆಸ್ಟ್ ಅಥವಾ ಆಡಿಷನ್ಸ್ಗೆ ಪರ್ಸನಲ್ ಆಗಿ ಕರೆದಾಗ ನಿಮ್ಮನ್ನ ಅವ್ರಿಗೆ ಹೇಳ್ಬಿಟ್ಟೆ ಹೊರಡಬೇಕು ನಾವು ಅಲ್ಲಿಂದ, ಓಕೆನಾ. ಸೊ ಅವ್ರು ಏನಾದ್ರು ಕಾಲ್ ಮಾಡಿದ್ರೆ ಕೇಳ್ತಾರೆ ನಮಗೆ, ಓಕೆ ಆಡಿಷನ್ ಆಯ್ತು, ಲುಕ್ ಟೆಸ್ಟ್ ಆಯ್ತು, ಇಲ್ಲ ಲುಕ್ ಟೆಸ್ಟಿಗೆ ಕರೆದಿದ್ರೆ ಆಮೇಲೆ ಕೇಳ್ತಾರೆ ಎಷ್ಟು ಪೇಮೆಂಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ, ಯಾವ ಕ್ಯಾರೆಕ್ಟರ್ ಇದೆ ಎಷ್ಟು ಪೇಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಕೇಳಿದಾಗ ನೀವು ಎಷ್ಟು ಪೇಮೆಂಟ್ ಮಾತಾಡಬೇಕು, ಹೆಂಗೆ ಅದನ್ನೆಲ್ಲ ನೀವು ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೆ ಅದನ್ನೇ ಹೇಳೋಣ ಅಂತ ಎಲ್ಲನೂ ಒಂದು ಟೋಟಲ್ ಬಂಡಲ್ ಆಫ್ ನಾಲೆಜ್ನ ಹೇಳೋಣ. ಒಂದು ಆರ್ಟಿಸ್ಟ್ಗೆ ಏನೆಲ್ಲ ಗೊತ್ತಿರಬೇಕು ಅದನ್ನೆಲ್ಲರೂ ನಾವು ಕ್ಲಾಸಲ್ಲಿ ಹೇಳ್ಕೊಡ್ತೇವೆ. ಆನ್ಲೈನ್ ಕ್ಲಾಸಸ್ಗಳಿದೆ, ಆಫ್ಲೈನ್ ಕ್ಲಾಸಸ್ಗಳಿದೆ, ಅದನ್ನೆಲ್ಲನೂ. ಯಾಕೆಂದರೆ ಎಲ್ಲ ತಿಳ್ಕೊಂಡು ಟ್ರೈ ಮಾಡಿ, ಏನು ಗೊತ್ತಿಲ್ಲದೆ ಟ್ರೈ ಮಾಡಬಾರ್ದು. ಯಾಕೆಂದರೆ ನಾನು ಕೂಡ ಒಂದು ಇನ್ಸ್ಟಿಟ್ಯೂಟಲ್ಲಿ ಜಾಯ್ನ್ ಆಗಿ ಅಲ್ಲಿ ಬರೀ ಆ್ಯಕ್ಟಿಂಗ್ ಮಾತ್ರ ಹೇಳೋರು. ಆ್ಯಕ್ಟಿಂಗ್ ಹೇಳ್ತಿದ್ರು, ಮೈಮ್ ಹೇಳ್ಕೊಡ್ತಿದ್ರು, ಡಾನ್ಸ್ ಓಕೆ ಹೇಳ್ಕೊಡ್ತಿದ್ರು. ಬಟ್ ಇದನ್ನೆಲ್ಲ ನಾಲೆಜ್, ಇದನ್ನೆಲ್ಲ ಗೊತ್ತಿರುತ್ತಾ? ನಾವು ಪೇಮೆಂಟ್ ಎಷ್ಟು ಮಾತಾಡ್ಕೋಬೇಕು, ಕನ್ವಿನ್ಸ್ ಎಷ್ಟು ಮಾತಾಡ್ಕೋಬೇಕು, ಯಾವ ಕ್ಯಾರೆಕ್ಟರ್ ಇದ್ರೆ ಯಾವ್ಯಾವ ಎಷ್ಟು, ಇನ್ನು ಸುಮ್ಮನೆ ಒಂದಿನ ಹೋಗಿ ಬರೋ ಕ್ಯಾರೆಕ್ಟರ, ಯಾವ ಥರ ಕ್ಯಾರೆಕ್ಟರ್ಗಳನ್ನ ನಾವು ಮಾಡಬೇಕು. ಸೊ ಸ್ಟಾರ್ಟಿಂಗಲ್ಲಿ ತುಂಬ ಅಂದರೆ ಸಣ್ಣ ಸಣ್ಣ ವಿಷಯಗಳು ತುಂಬ ಮ್ಯಾಟರ್ ಆಗುತ್ತೆ. ಇದನ್ನೆಲ್ಲನೂ ನಾವು ಕ್ಲಾಸಲ್ಲಿ ತಿಳ್ಕೊತೀವಿ. ಇದು ಟೋಟಲ್ ಎಲ್ಲನೂ ಹೇಳ್ಕೊಡ್ತೀವಿ. ಅಂತ ರೆಡಿ ಒಬ್ಬ ಪರ್ಫೆಕ್ಟ್ ಆರ್ಟಿಸ್ಟ್ನ ಹಾಗೆ ಆಚೆ ಬಿಡ್ತೀವಿ. ನೀಟಾಗಿ ಎಲ್ಲ ಒಂದು ನಾಲೆಜ್ನ ಫಿಲ್ ಮಾಡಿ ನಿಮಗೆ ಈ ಒಂದು ಕ್ಲಾಸ್ನ ತಗೊಂಡ್ರೆ 4 to 5 years ಎಕ್ಸ್ಪೀರಿಯನ್ಸ್ ಆದಂಥ ಒಂದು ಫೀಲ್ ಕೊಡುತ್ತೆ ಈ ಒಂದು ಕ್ಲಾಸಿಗೆ ಜಾಯ್ನ್ ಆದರೆ. ಐ ಮೀನ್ ಆನ್ಲೈನ್ ಕ್ಲಾಸ್ಗಳಿಗೆ ಜಾಯ್ನ್ ಆದರೆ. ಆನ್ಲೈನ್ ಕ್ಲಾಸ್ನು ಅಷ್ಟೇ ಸಕ್ಕದಾಗಿರುತ್ತೆ. ಇಲ್ಲ ಅಂದರೆ ನಾವು ಕ್ಲಾಸೇ ಮಾಡ್ತಾ ಇರಲಿಲ್ಲ. ಯಾಕಂದರೆ ಇದನ್ನೆಲ್ಲ ತಿಳ್ಕೊಂಡು ಹೋಗಲಿ. ಎಷ್ಟೋ ಜನ ನಾವು ಅದನ್ನೆಲ್ಲ ತಿಳ್ಕೊಳ್ಳದೆ ಒದಾಡ್ಬಿಟ್ಟಿದ್ದೀವಿ 4-5 ವರ್ಷ. ಸೊ ನೀವು ಓದಾಡಬಾರ್ದು ಅಂತ, ಓಕೆ. ಸೊ ಈ ಥರ ಯು ಆರ್ ಸೆಲೆಕ್ಟೆಡ್ ಅಂತ ಬಂದರೆ ಇಷ್ಟೆಲ್ಲ ಪ್ರೋಸೆಸ್ ಇರುತ್ತೆ. ಪೇಮೆಂಟ್ ಎಲ್ಲ ಮಾತಾಡಿ ನಾವು ಕೇಳಿರೋ ಪೇಮೆಂಟ್ ಅವ್ರಿಗೆ ಓಕೆ ಆದರೆ ಏನು ಮಾಡ್ತಾರೆ, ಅವರು ಅಗೇನ್ ಮತ್ತೆ ಕಾಲ್ ಮಾಡ್ತಾರೆ. ಸೊ ಒಂದು ಫೋಟೋಸ್ ಕಳಿಸಿದ ತಕ್ಷಣ ಯು ಆರ್ ಸೆಲೆಕ್ಟ್ ಆಗಿದ್ಯಾ ನೀನು ಅಂತ ಹೇಳಿ ಖುಷಿ ಆಗ್ಬಿಟ್ಟು ಅವರು ಫೈನಲ್ ಆಗಿ ಎಲ್ಲಿಗೆ ಬರ್ತಾರೆ, ಒಂದೆರಡು ದಿನ ಬಿಟ್ಟು ಸ್ಲೋ ಆಗಿ ಈ ಥರ ಕಾಸ್ಟ್ಯೂಮ್ಗೆ ದುಡ್ಡಾಗುತ್ತೆ, ಈ ಥರ ಅದು ಇದು ಆಳು ಮುಳು ಅಂತ ಹೇಳ್ಬಿಟ್ಟು ಏನೇನೋ ಮಾಡಿ ಸುಮ್ಮನೆ ಏನೇನೋ ಹೇಳ್ಬಿಟ್ಟು ಸಕ್ಕದಾಗಿ ಹೇಳ್ತಾರೆ ಅವರು. ಹೆಂಗೆ ಅಂದರೆ ನೀವು ಅವ್ರು ನಿಜ ಹೇಳೋರು ಮುಂದೆ ಏನಂತಾರಲ್ಲ, ಸುಳ್ಳು ಹೆಂಗೆ ಹೇಳ್ತಾರೆ ಅಂದರೆ ಸತ್ತ ತಲೆ ಮೇಲೆ ಹೊಡೆದಂಗೆ ಇರುತ್ತೆ. ಅಷ್ಟು ಸಕ್ಕದಾಗಿ ಪ್ರೈಮ್ ವೇಸ್ಟ್ ಮಾಡ್ತಾರೆ, ಅಷ್ಟು ಸಕ್ಕದಾಗಿ ಹೇಳ್ತಾರೆ. ನಮ್ಗೆ ಎಲ್ಲೂ ಡೌಟ್ ಬರಲ್ಲ. ಸೊ ಹುಷಾರಾಗಿರಿ. ಈ ಥರ ಇರುತ್ತೆ ಸೆಲೆಕ್ಟ್ ಆಗಬೇಕು ಅಂದರೆ. ನನಗೆ ಇದೇ ಥರಪ್ಪ ಸೆಲೆಕ್ಟ್ ಮಾಡಿದ್ದು. ಒಂದು ಫೋಟೋಯಿಂದ ಸೆಲೆಕ್ಟೆಡ್ ಅಂತ ಹೇಳಿ ಖುಷಿ ಆಗೋಣ. ಆಮೇಲೆ ಸ್ಲೋಲಿ ದುಡ್ಡು ಅಥವಾ ಏನಾದರೂ ಕೇಳಿದರೆ ಗೊತ್ತಲ್ಲ ಏನು ಆ್ಯಕ್ಷನ್ ತೊಗೋಬೇಕು, ಯಾವ ಥರ ಏನು ಹೇಳಬೇಕು ಅಂತ ತಿಳ್ಕೊಂಡಿರ್ಬೇಕು ಅದನ್ನೆಲ್ಲ. ಸೊ ಸೆಲೆಕ್ಟೆಡ್ ಅಂದರೆ ಓಕೆ ಖುಷಿ ಪಡಿ, ಪರವಾಗಿಲ್ಲ, ಓಕೆ ಥ್ಯಾಂಕ್ ಯು ಹೇಳಿ ಸುಮ್ಮನಾಗಿ, ದುಡ್ಡುವರೆಗೂ ಕೇಳೋವರೆಗೂ ಸುಮ್ಮನಾಗಿ ಅಷ್ಟೇ.
ನಾನು ಕೂಡ ಒಂದು ಶಾರ್ಟ್ ಮೂವಿಗೆ ಸ್ಟಾರ್ಟಿಂಗಲ್ಲಿ ಒಂದು ಫೋಟೋಸ್ನ ನೋಡಿ ಸೆಲೆಕ್ಟ್ ಆಗಿದ್ದೆ. ಅವ್ರೇನು ಸೆಲೆಕ್ಟ್ ಆದ ತಕ್ಷಣ ಏನು ಹೇಳಿದರು, ಸ್ಕ್ರಿಪ್ಟ್ ಕಳಿಸ್ತಾರೆ, ಈ ಥರ ಶೂಟಿಂಗ್ ಇರುತ್ತೆ ಅಂತ ಹೇಳ್ತಾರೆ. ಹೋಗಿ ಪೇಮೆಂಟ್ ಕೇಳಿದೆ, ಇಸ್ಕೊಂಡೆ, ಬಂದೆ. ದುಡ್ಡು ಗಿಡ್ಡೆಲ್ಲ ಕೊಟ್ಟಿಲ್ಲ ನಾನು, ಆಯಿತಾ. ಓಕೆ, ಸೊ ಇಷ್ಟು ನಿಮ್ಗಳ ಒಂದು ಕಮೆಂಟ್ಸ್ಗಳಾಗಿತ್ತು. ಇದು ತುಂಬ ಕಾಲ್ಸ್ ಬರ್ತಾ ಇದೆ ಅಂತ. ಸೊ ಕೆಲವೊಬ್ಬರಿಗೆ ಹೊಸಬ್ರು ಅಂದ ತಕ್ಷಣ ಈ ಥರ ಸೆಲೆಕ್ಟೆಡ್ ಅಂತ ಬರುತ್ತೆ, ಇಲ್ಲ ಫೋಟೋಶೂಟ್ ಮಾಡಿಸಿಲ್ಲ ಅಂತ ಏನು ಮಾಡ್ಬಿಡ್ತಾರೆ ಅವರು, ಇವರು ಸೆಲೆಕ್ಟೆಡ್ ಅಂದ್ಬಿಡ್ತಾರೆ. ಆಮೇಲೆ ಫೋಟೋಶೂಟ್ ಮಾಡಿಸಿ ಅಂತಾರೆ, ಇಲ್ಲ ಹೆಂಗಂದ್ರೆ ಹಂಗೆ ಒಂದು ಡಿಸ್ಕೌಂಟ್ ಹೆಂಗಂದ್ರೆ ಹಂಗೆ ಫೋಟೋ ಕೊಟ್ಬಿಡ್ತಾರೆ. ಸೊ ಈ ಥರ ಎಲ್ಲ ಆಗುವಂಥ ಚಾನ್ಸಸ್ ಇರುತ್ತೆ, ಹುಷಾರಾಗಿರಿ. ಓಕೆ, ಐ ಹೋಪ್ ಈ ಒಂದು ವಿಡಿಯೋ ಕೂಡ ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ಯಾರಿಗೆಲ್ಲ ಯೂಸ್ ಆಗುತ್ತೆ ಅವ್ರಿಗೆ ಸೆಂಡ್ ಮಾಡಿ, ಒಂದು ಹೆಲ್ಪ್ ಮಾಡ್ದಂಗೆ ಆಗುತ್ತೆ, ಅವ್ರಿಗೆ ಪಾಪ ಇನ್ಫಾರ್ಮೇಶನ್ ಕೊಟ್ಟಂಗೆ ಆಗುತ್ತೆ, ಅವ್ರು ಎಷ್ಟೋ ಜನರಿಂದ ಮೋಸ ಹೋಗೋದನ್ನು ತಪ್ಪಿಸ್ದಂಗೆ ಆಗುತ್ತೆ. ಈ ಒಂದು ವಿಡಿಯೋ ಕೂಡ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ಒಂದು ಟಾಪಿಕ್ನೊಂದಿಗೆ. ಅಲ್ಲಿವರೆಗೂ ಟಾಟಾ, ಬಾಯ್, ಲವ್ ಯು, ಸಿ ಯು.